ಅಸ್ಸಾಂನ ಜೋಹರ್ತ್ನಲ್ಲಿ ಐಎಎಫ್ ವಿಮಾನ ಪತನವಾಗಿದೆ. 5 ಜನ ವಾಯುಪಡೆ ಸಿಬ್ಬಂದಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ದುರಂತದಲ್ಲಿ ಸಹ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಸ್ಸಾಂನ ಜೋಹರ್ತ್ನಲ್ಲಿ ಐಎಎಫ್ ವಿಮಾನ ಪತನವಾಗಿದೆ. ಪರಿಣಾಮ 5 ಜನ ವಾಯುಪಡೆ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಸಹ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳು ಪೈಲಟ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅರುಣಾಚಲ ಪ್ರದೇಶದಿಂದ ಜೋಹರ್ತ್ಗೆ ವಿಮಾನ ಬರ್ತಾ ಇತ್ತು. ಮಿಲಿಟರಿ ನೆಲೆ ಆವರಣದಲ್ಲೇ ವಿಮಾನ ಪತನವಾಗಿದೆ. ದುರಂತದ ತನಿಖೆಗೆ ಕೋರ್ಟ್ ಆಫ್ ಎಂಕ್ವೈರಿ ಆದೇಶವನ್ನು ಕೊಟ್ಟಿದೆ. ನೋಡಿ, ಐಎಎಫ್ಗೆ ಸೇರಿರ್ತಕ್ಕಂಥ ಇಂಡಿಯನ್ ಏರ್ಫೋರ್ಸ್ಗೆ ಸೇರಿರ್ತಕ್ಕಂತಹ ವಿಮಾನ ಅಸ್ಸಾಂನ ಜೋಹರ್ತ್ನಲ್ಲಿ ಪತನವಾಗಿದೆ. 5 ಜನ ವಾಯುಪಡೆ, ಟೋಟಲ್ 6 ಜನ ಇದ್ದರು ವಾಯುಪಡೆಯ ಸಿಬ್ಬಂದಿಗಳು. ಅದರಲ್ಲಿ ಪೈಲಟು ಸಹ ಪೈಲಟು ಸೇರಿ 6 ಜನ ಇದ್ದರು. ಅದರಲ್ಲಿ ಪೈಲಟ್ ಸೇರಿದಂತೆ ವಾಯುಪಡೆಯ 4, ಟೋಟಲ್ 5 ಜನ ಸಾವನ್ನಪ್ಪಿದ್ದಾರೆ. ಅದರ ಸಹ ಪೈಲಟ್ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಅವರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅರುಣಾಚಲ ಪ್ರದೇಶದಿಂದ ಜೋಹರ್ತ್ಗೆ ಈ ವಿಮಾನ ಬರ್ತಾ ಇತ್ತು ಅನ್ನುವ ಮಾಹಿತಿ ಇದೆ. ಇಂಡಿಯನ್ ಏರ್ಫೋರ್ಸ್ಗೆ ಸೇರಿರ್ತಕ್ಕಂಥ ವಿಮಾನ ಪತನವಾಗಿದೆ. 5 ಜನ ವಾಯುಪಡೆ ಸಿಬ್ಬಂದಿ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಸಹ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳು ಪೈಲಟ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅರುಣಾಚಲ ಪ್ರದೇಶದಿಂದ ಜೋಹರ್ತ್ಗೆ ಈ ವಿಮಾನ ಬರ್ತಾ ಇತ್ತು ಅನ್ನುವ ಮಾಹಿತಿ ಇದೆ. ಮಿಲಿಟರಿ ನೆಲೆಯ ಆವರಣದಲ್ಲೇ ವಿಮಾನ ಪತನವಾಗಿರುವಂಥದ್ದು. ದುರಂತದ ತನಿಖೆಗೆ ಕೋರ್ಟ್ ಆಫ್ ಎಂಕ್ವೈರಿ ಆದೇಶವನ್ನು ಹೊರಡಿಸಿದೆ.